ಅಲ್ರಿ ಹುಡುಗ ಏನು ಮಾಡ್ತಾನಂದ್ರೆ ಗೌರ್ಮೆಂಟ್ ಕೆಲಸ ಐತಂದು ಅಷ್ಟ ಅನ್ರಿ ಪೊಲೀಸ್ ಅಂತಂದು ಹೇಳಕ್ಕೆ ಬರಲಿಲ್ಲ. ನನಗೆ ಪೊಲೀಸ್ ಅಂತ ಗೊತ್ತಾಗಿದ್ರೆ ಮೊದಲೇ ಬ್ಯಾಡ ಅಂದ್ಬಿಡ್ತಿದ್ದು ನೋಡ್ರಿ. ಅಯ್ಯ ಪೊಲೀಸ್ ಆದ್ರೆ ಏನಾಯ್ತು? ಅವ್ರೇನು ಮನುಷ್ಯರಲ್ಲೇನು? ಅಯ್ಯ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನೋಡು. ಏನಾಯ್ತು ಬಿಡು. ಯಾಕೆ ಹುಡುಗ ಸರಿ ಇಲ್ಲ? ನೋಡೋಕ್ಕೂ ಚೆನ್ನಾಗತ್ತಾನ. ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಒಬ್ಬನೇ ಇರೋದು. ಅಯ್ಯ ಹಂಗಲ್ಲ ಬಿಡ್ರಿ, ನಿಮ್ಗೇನು ಗೊತ್ತಾಕತಿ. ಪೊಲೀಸ್ ಅಂದ್ರೆ ಈಗ ಎಷ್ಟೋ ಜನರನ್ನ ಕಳ್ಳರು ಹಿಡಿದಿರ್ತಾರೆ, ತಪ್ಪು ಮಾಡಿದನ್ನೆಲ್ಲ ಒಳಗೆ ಹಾಕಿರ್ತಾರೆ. ಈಗ ಅವ್ರ ಮ್ಯಾಗೆಲ್ಲ ದ್ವೇಷ ಇಟ್ಕೊಂಡು ಅವ್ರು ಸುಮ್ಮನೆ ನೆಮ್ಮದಿಯಾಗಿರೋಕ್ಕೂ ಬಿಡಂಗಿಲ್ಲ ಬಿಡ್ರಿ. ಅದಕ್ಕೆ ನನಗೆ ಯಾಕೆ ನನ್ನ ಮಗಳನ್ನ ಪೊಲೀಸಿಗೆ ಕೊಡೋಕೆ ಇಷ್ಟ ಇಲ್ಲಪ್ಪ. ಅಯ್ಯೋ ಅಯ್ಯೋ ನಿನ್ನಂಗೆ ಅನ್ಕೊಂತ ಕುಂತ್ರ ಮುಗಿತಾಗ ಪೊಲೀಸ್ರಿಗೆ ಯಾರು ಮಗಳನ್ನ ಕೊಡಂಗಿಲ್ಲ ಅನ್ಕೊಂತ ಕುಂದಿರ್ತಾರೆ. ಅಯ್ಯೋ ಅಯ್ಯ ಅವ್ರ ಜೀವನ ಅವ್ರು ನೋಡ್ಕೊಂತಾರೆ ಬಿಡಲಿ. ಪೊಲೀಸ್ ಆದ್ರೆ ಏನು ಬರೀ ನೆಮ್ಮದಿ ಇಲ್ಲ ಅದು ಹೆಂಗೆ ನೆಮ್ಮದಿ ಇರಂಗಿಲ್ಲ? ನನಗೂ ಅಳಿಯ ಪೊಲೀಸ್ ಅನ್ನೋದೊಂದು ಹೆಮ್ಮೆ ಇರ್ತೈತಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ನನ್ನ ಮಗಳೆಲ್ಲಿದ್ದಾಳ ಕರಿ, ಆಕಿಗೂ ಇಷ್ಟ ಆಗೇನಿಲ್ಲ ಕೇಳು. ಅಲ್ಲಿ ಹಂಗಾರೆ ನಿನ್ನ ಪ್ರಕಾರ ಯಾರು ಪೊಲೀಸ್ ಕೆಲಸ ಮಾಡೋರು, ಆಮೇಲೆ ಪೊಲೀಸರು ಮದುವೆ ಆದವರು, ಅವ್ರ ಮಕ್ಕಳು ಹೆಂಡತಿ ಮಕ್ಕಳು ಯಾರು ಖುಷಿಯಾಗಿಲ್ಲ ಇಲ್ಲೇನು? ಎದಕ್ಕೆ ಮಾತಾಡ್ತೀಯ ನೀನು? ಬಂದೆ ಬಾರವ. ನಿನಗೆ ಇಷ್ಟನಾ ಪೊಲೀಸನ ಮದುವೆ ಮಾಡ್ಕೊಳಕ್ಕೆ? ಮಗಳೇ ಬಾರಮ್ಮ ಇಲ್ಲಿ. ಅಲ್ಲವ ನಿನಗೂ ಇಷ್ಟ ಇಲ್ಲ? ನಿಮ್ಮವ್ವ ಅಂತೂ ಓದಿಲ್ಲ ಬರೋದಿಲ್ಲ, ಅದಕ್ಕೇನೋ ಗೊತ್ತಾಗಂಗಿಲ್ಲ. ಪೊಲೀಸನ ಮದುವೆ ಆದ್ರೆ ನೆಮ್ಮದಿ ಆಗಿರಲ್ಲ ನನ್ನ ಮಗಳು, ಬರೀ ಅವ್ರನ್ನ ಒಳಗೆ ಹಾಕ್ಯಾರ ಹಂಗೆ ಹಾಕ್ಯಾರ ಅಂತಂದು ಬರೀ ಅದೇ ಸೈಡ್ ಇಟ್ಕೊಂತಾರೆ, ತಪ್ಪು ಮಾಡಿದ್ರನ್ನೆಲ್ಲ ಇದು ಮಾಡ್ಕೊಂತ ಕುಂತಾರ ಅಂತಂದು ಅನ್ನಕತ್ತಾಳ. ಅಲ್ಲ ಆಕಿಗಂತೂ ಬುದ್ಧಿ ಇಲ್ಲ. ನೀನು ಓದಿರಕ್ಕಿವ, ನಿನಗೂ ಹಂಗೆ ಅನಿಸ್ತತೆ. ನನಗಂತರೂ ಹುಡುಗ ಇಷ್ಟ ಆಗಿ ನೋಡು. ಅವ್ನ ಮದುವೆ ಆದ್ರೆ ನೀನಂತ ರಾಣಿ ಇದ್ದಂಗೆ ಇರ್ತೀನಿ ನೋಡು. ಯಾಕಂದ್ರೆ ಅತ್ತಿ ಮಾವ ಕಾಟ ಅನ್ನಂಗಿಲ್ಲ ಏನಿಲ್ಲ, ನಾದ್ನೇರು ಇರ್ತಾರೆ ಅನ್ನಂಗಿಲ್ಲ ಏನಿಲ್ಲ, ಒಬ್ಬನೇ ಇರೋದು. ನೀವು ಹೆಂಗೆ ಹೇಳ್ತೀರ ಹಂಗಪ್ಪಾಜಿ, ನಿಮ್ಮ ಇಷ್ಟ ನನ್ನ ಇಷ್ಟ. ನೋಡು ಕೇಳಿದ್ಯಾ? ಇದು ನನ್ನ ಮಗಳು ಅಂದ್ರೆ. ಹೇಳ್ಬೇಕಂದ್ರೆ ನನಗೀಗ ಮದುವೆ ಆಗೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಅದು ಪೊಲೀಸ್ ಅಂದ್ರೆ ನನಗೆ ಪೊಲೀಸ್ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ. ಆದರೆ ಏನು ಮಾಡಬೇಕು, ಅಪ್ಪಾಜಿಗೆ ಇಷ್ಟ ಆಗ್ಯಾರಂತೆ. ಪಾಪ ನನ್ನ ಕಷ್ಟಕ್ಕಷ್ಟೇ ಇಷ್ಟೆಲ್ಲ ನಾನು ಕೇಳ್ದಂಗೆಲ್ಲ ಓದ್ಸ್ಯಾರ. ಈಗ ಅವರು ಅದೊಂದು ಆಸೆ ನಾನು ಯಾಕೆ ಬೇಡ ಅಂತಂದ್ಲಿ, ಹ್ಞೂ ಅಂತಾನೆ. ನೋಡಿ ನನ್ನ ಮಗಳಿಗೂ ಇಷ್ಟ ಆಗ್ಯಾನಂತೆ. ನಿನಗೊಬ್ಬಕ್ಕಿಗೆ ನೋಡು, ನಿನ್ನ ಇಷ್ಟ ಕಷ್ಟ ಯಾರು ಕೈಗೆ ತೊಗೊಂಡಿರ್ತಾರೆ ಬಿಡು, ಅತ್ತಾಗ ಹೋಗ್ಲಿ. ನಾನಂತೂ ಹುಡುಗಗೆ ಫೋನ್ ಮಾಡಿರ್ತೆ ನೋಡು, ಮದ್ವೆ ಯಾವಾಗ ಇಟ್ಕೊಳದಪ್ಪ ಏನಂತಂದು. ಯಾಕಂದ್ರೆ ಆ ಹುಡುಗ ಅಂತಲ್ಲ ಅವಾಗ ಬಂದಾಗ ಮಾತಾಡ್ತಾರೆ, ಕೇಸ್ ಇರಲಿಲ್ಲ. ಏನೋ ಮುಂದೆ ಇನ್ನೊಂದು 15 ದಿನದಾಗ ಏನೋ ಟ್ರಾನ್ಸ್ಫರ್ ಆಕತ್ತೆ ಅಂತೆ, ನಾವು ಬೆಂಗಳೂರಿಗೆ ಎಲ್ಲ ಹೋಗ್ಕೊನಂತೆ, ಅಲ್ಲೇ ಇರ್ತೇವೆ ಅಂತ ನನಕತ್ತಿದ್ದ. ತಮ್ಮ ಮದ್ವೆ ಮುಗಿಸ್ಕೊಂಡು ಹೋಗ್ಬಿಡ್ಲತ್ತಾಗ. ಅಯ್ಯಯ್ಯ ನಿಮ್ಗೆ ತೆಲಿಗಿಲಿ ಕೆಟ್ಟತೇನ್ರಿ? 15 ದಿನದಾಗ ನೆಟ್ಟು ಎಂಗೇಜ್ಮೆಂಟ್ ಮಾಡಕತ್ತಿದ್ರೆ ಎಂಗೇಜ್ಮೆಂಟ್ ತಯಾರಿನ ಮಾಡ್ಕೊಳಕ್ಕಾಗಲ್ಲ, ಅಂಥದ್ರಾಗ ಮದುವೆ ಮಾಡ್ತಾರಂತೀವ್ರಿ. ಸುಮ್ಮ ತಣ್ಣ ಕೂತ್ಕರಿ ಮಾಡುವಲ್ಲಕ್ಕ. ನೀವು ಬೇಕಾದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿರಿ. ಆದ್ರೆ ತೀರಾ ಒಂದು ಸ್ವಲ್ಪ ಟೈಮ್ ಇಲ್ದಂಗೆ ಸಡನ್ನಾಗಿ ಹೆಂಗೆ ಮಾಡಿಕೊಡ್ತೀರಿ? ಗೌರ್ಮೆಂಟ್ ಕೆಲ್ಸಗಳು ಹೋಗಂಗಿಲ್ಲ, ಹೆಂಗೆ ಗೊತ್ತಾಗತ್ತೆ? ಆಗಲೆಲ್ಲ ಮತ್ತೆ ರಜೆ ಹಾಕೋಕ್ಕಾಗಲ್ಲ, ಬಿಡೋಕ್ಕಾಗಂಗಿಲ್ಲ. ಅದಕ್ಕೆ ಈಗ ಇಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗ್ಬೋದು, ಮತ್ತು ಅಲ್ಲಿಂದ ಡ್ಯೂಟಿ ಅವೆಲ್ಲ ಕಂಟಿನ್ಯೂ ಡ್ಯೂಟಿ ಎಲ್ಲ ಈಗೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವು ಅಂತಂದು ಹುಡುಗ ಅನ್ನಕತ್ತಿದ್ದ. ಗೌರಕ್ಕ, ಎಲ್ಲರೂ ಇಲ್ಲೇ ಕುಂತ್ಬಿಟ್ಟಿರೇನು? ಬಾರ ಸೀತಕ್ಕ ಬಾ ಒಳಗೆ. ನೀನು ಬರ್ತೀಯ ಖಾತೇವ, ನೀನು ಬರಲೇ ಇಲ್ಲ ಬಿಡ. ಯವ್ವ ಗಂಟಿನ ಕಡೆನವರು ಅಂದ್ರೆ ಏನು ಭಾಳ ಜನ ಇದ್ದಿದ್ದಿಲ್ಲ, ಅವನು ಅವ್ನ ಫ್ರೆಂಡ್ ಅಷ್ಟೇ ಬಂದಿದ್ರು. ಬೇಗ ಆಯ್ತು, ನಾನು ಬೇಗ ಬರ್ತಿದ್ದೆ. ನನ್ನ ಗಂಡ ಅಂದವ ನನಗೆ ಇನ್ನೊಂದು ತಿನ್ನ ತಂದಿಟ್ಟಾರ. ಅದಕ್ಕೆ ನನಗೆ ಯಾಕೋ ಒಂಥರ ಏನೋ ಕೊಡ್ಬೇಕೋ ಬೇಡ ನೋಡ್ಬೇಕೋ ಬೇಡ ಅನ್ನಂಗಾಗಿ ಯಾಕೆ ಮನ್ಸಿಗೆ ಒಂಥರ ಅನಿಸ್ಬಿಡ್ತಾ. ಅದಕ್ಕೆ ಬರಲೇ ಇಲ್ಲ ಬಿಡ. ಯೋಚನೆ ಮಾಡ್ಕೊಂತ ಕುಂತ್ಬಿಟ್ಟೆ. ಹಂಗೆ ಟೈಮ್ ಹೋಗೋದು ಗೊತ್ತಾಗಿಲ್ಲ, ಅಲ್ಲೇ ಟೈಮ್ ಆಗ್ಬಿಡ್ತಾ. ಹೋಗ್ಲಿ ಬಿಡತ್ತ, ಈಗ ಏನು ಹೋಗೋದಂದು ಸುಮ್ಮನಾದ ನಾನು. ಈಗ ನಾನು ನಡ್ಕೊಂತ ಬರೋಕಂದು ಮಾಡಿದ್ದೆ, ಅಷ್ಟೊತ್ತಿಗೆ ನೀನೇ ಬಂದು ನೋಡು. ಹೌದಾ? ಯಾಕೆ ಹುಡುಗ ಚೆನ್ನಾಗಿಲ್ಲೇನು? ಯಾಕಿದು ಏನು ಕೇಳ್ತಿರು ಬಿಡ್ರಿ ಸೀತಾಕರೆ, ಎಂಥ ಚೆನ್ನಾಗಿ ಹುಡುಗ ಐತಿ, ನನ್ನ ಮಗಳು ರಾಣಿ ಹೆಂಗಿರ್ತಾಳೆ ಅಂತಂತಂದ್ರೆ ಯಾಕೆ ನನಗೆ ಬ್ಯಾಡ್ ಅನಿಸ್ತೈತಿ, ಹಂಗೆ ಅನಿಸ್ತೈತಿ ಹಿಂಗೆ ಅನಿಸ್ತೈತಿ ಅಂತ ಕುಂತಾಳೆ ನೋಡ್ರಿ. ನೀವರ ಸ್ವಲ್ಪ ಹೇಳ್ರಿ. ನನಗೂ ನನ್ನ ಮಗಳಿಗಂತೂ ಇಷ್ಟ ಆಗ್ಯಾನ ಹುಡುಗ. ಗೌರಕ್ಕ ಯಾಕೆ ಹುಡುಗನ ಚೆನ್ನಾಗದನಂತೆ, ಅವರಿಬ್ರಿಗೂ ಇಷ್ಟ ಆಗ್ಯಾನಂತೆ, ನಿನಗೆ ಯಾಕೆ ಬೇಡ? ಯವ್ವ ನನಗೂ ಇಷ್ಟ ಆಗಿದ್ದ. ಎಲ್ಲಿವರೆಗೂ ಅಂದ್ರೆ ಇವರು ಏನು ಕೆಲಸ ಮಾಡ್ತಾರಂದ್ರೆ ಏನೋ ಸರ್ಕಾರಿ ನೌಕರಿ ಮಾಡ್ತಾನೆ, ಗೌರ್ಮೆಂಟ್ ಜಾಬ್ ಮಾಡ್ತಾನೆ ಅನ್ನಕತ್ತಿದ್ರು. ಅವ್ನು ಇಲ್ಲಿಗೆ ಬಂದು ಹೇಳೋವ್ರಿಗೂ ಗೊತ್ತಾಗಿಲ್ಲ ನನಗೊಬ್ಬನು ಪೊಲೀಸ್ ಇನ್ಸ್ಪೆಕ್ಟ್ರ್ ಅಂತಂದು. ನನಗಂತೂ ಪೊಲೀಸ್ ಅಂತ ಕೇಳ್ಕೊಂಡ ಕೈ ಕಾಲೆಲ್ಲ ನಡ್ಕೊತ್ಬಿಟ್ಟು ಅವ್ವ. ನನ್ನ ಮಗಳನ್ನ ಅವ್ನಿಗೆ ಹೆಂಗೆ ಕೊಡ್ಬೇಕು ಏನಂತಂದು. ನೋಡ್ರಿ ಆಕೆ ಮಾತಾಡೋ ಮಾತು ನೋಡ್ರಿ, ಅದೊಂಥರ ರೌಡಿಗೆ, ಕೊಲೆಗಾರನಿಗೆ, ಕಳ್ಳಗೆ ಕೊಡ್ತಿರ್ತಾರಲ್ಲ ಹಂಗೆ ಮಾತಾಡ್ತಾಳೆ ನೋಡ್ರಿ.
ನಾನು ಹೇಳಕತ್ತಾನೆ ಇವರು ಬರೀ ಅವ್ರು ಮಾತಾಡ್ತಾರಪ್ಪ. ಹೆತ್ತು ಕರಡು ಸಂಕಟ ಇವ್ರಿಗೆ ಏನು ಗೊತ್ತಾಕತಿ. ಮದುವೆ ಅಂದ್ರೆ ಸುಮ್ಮನೆ ಅಲ್ಲ, ಒಂದ್ಸಲ ಮಾಡಿಕೊಟ್ಮೇಲೆ ಮುಗೀತು, ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ಏನಾರ ಹಿಂದೆ ಮುಂದೆ ಆಗಲಿ ಲೇಟ್ ಆಗಲಿ ಮದುವೆ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಕೊಟ್ಟರೆ ಚೆನ್ನಾಗಂದು ನಾನು ಹೇಳಕತ್ತೇನೆ. ನನಗೆ ಏನಿಲ್ಲ ಬಿಡ, ಪೊಲೀಸ್ ಅಂದ್ರೆ ನನಗೂ ಇಷ್ಟನ ಮಗಳನ್ನ ಕೊಡೋಕೆ. ಆದ್ರೆ ಈಗ ಪಿಕ್ಚರ್ನಾಗ ಧಾರಾವಾಹಿನಾಗ ಎಲ್ಲ ನೋಡ್ತಾವಲ್ಲ, ಈಗ ಒಬ್ರು ಯಾರನ್ನ ತಪ್ಪು ಮಾಡಿದ್ನಂದ್ರೆ ಅವ್ರನ್ನ ಒಳಗೆ ಹಾಕ್ಬಿಟ್ರೆ ಅಥವಾ ಅವ್ರನ್ನ ಹಿಡ್ಕೊಂಡು ಇದು ಮಾಡಿಬಿಟ್ರೆ ಮುಗಿತು. ಅದನ್ನ ಸೇಡ್ ಇಟ್ಕೊಂಡು ಸುಮ್ಮನೆ ಅವ್ರ ಮನೆಯವ್ರಿಗೆ ತೊಂದರೆ ಕೊಟ್ಟನೆ, ಇವ್ರ ಮನೆಯವ್ರಿಗೆ ತೊಂದರೆ ಕೊಟ್ಟನೆ ಅಂತ ನಿಂಗೆಲ್ಲ ಮಾಡ್ಕೊಂಡು ತಗೊಂಡಿರ್ತಾರೆ. ಹೇಳ್ಬೇಕಂದ್ರೆ ಪೊಲೀಸ್ ಲೈಫ್ ನೆಮ್ಮದಿಯಾಗಿ ಕಳೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಯಾವಾಗ ರಾತ್ರಿನೇ ಹೋಗಿರ್ತಾರೆ ಡ್ಯೂಟಿ ಅಂತಂದು. ಅದಕ್ಕೆ ನನ್ನ ಮಗಳನ್ನ ಕೊಡ್ಬೇಕ ಬೇಡ ಅಂತ ನನಗೆ ಚಿಂತೆ ಆಗೈತಿ. ಇವ್ರು ನೋಡಿದ್ರೆ ನನ್ನ ಅಳಿಯ ಅಂತಂದು ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಕತ್ತೆ, ಹಂಗಾಕತ್ತೆ ಅಂದ್ರೆ ಬರೀ ಅದೊಂದೇ ಯೋಚನೆ ಮಾಡ್ತಾರೆ. ಹೌದ್ರಿ ಅಣ್ಣರೇ, ಈ ಗೌರಕ್ಕ ಯೋಚನೆ ಮಾಡೋದು ಸರಿಯಾಗೈತಿ. ಈಗ ನಾವು ಪೊಲೀಸ್ ಅಂದು ಕೊಟ್ಬಿಟ್ಟ ಮುಂದೆ ಚೆನ್ನಾಗಿರ್ತಾಳೆ ಅಂತಂದು ಎಲ್ಲ ಚೆನ್ನಾಗಿರ್ತಾಳೆ ಬಿಡ್ರಿ, ಅದ್ರ ಪ್ರಶ್ನೆ ಅಲ್ಲ. ಆದರೆ ಎದರಿಕಂತ ಇದ್ದೇ ಇರ್ತೈತಲ್ರಿ. ಈಗ ನೀವು ಗಂಡ್ಮಕ್ಳು ನೀವು ಒಂಥರ ಯೋಚನೆ ಮಾಡ್ತೀವಿ, ನಾವು ಹೆಣ್ಮಕ್ಳು ನಾವು ಒಂಥರ ಯೋಚನೆ ಮಾಡ್ತೇವೆ. ನಿಮಗೂ ನಮಗೂ ಭಾಳ ಫರಕ್ ಆಕತ್ತೆ ಬಿಡ್ರಿ ಯೋಚನೆ ಮಾಡೋದ್ರಾಗ. ಗೌರಕ್ಕ ನೋಡು, ನಾವೇನ ಪಿಕ್ಚರ್ನಾಗ ಧಾರಾವಾಹಿನಾಗ ನೋಡ್ತಾವಂದ್ರೆ ಅವೇನೆಲ್ಲ ನಿಜ ಇರ್ತಾವೇನ? ಹೇಳ್ಬೇಕಂದ್ರೆ ಅದ್ರಾಗ ಸುಮ್ಮನೆ ಎಲ್ಲ ಕಷ್ಟಗಳು ಒಂದು ಈಟಿದ್ದವನ್ನ ದೊಡ್ಡದಾಗಿ ಮಾಡಿ ತೋರಿಸ್ತಿರ್ತಾರೆ. ಅದಕ್ಕೆ ಸುಮ್ಮನೆ ಅವನ್ನೆಲ್ಲ ಯಾಕೆ ಇದು ಮಾಡ್ತಿ? ನಿನಗೆ ಹುಡುಗ ಇಷ್ಟ ಆಗ್ಯಾನ? ಹೇಳ್ಬೇಕಂದ್ರೆ ಈಗ ಪಿಕ್ಚರ್ನಾಗಿನೂ ಎಷ್ಟು ಸೆಕ್ಯೂರಿಟಿ, ಈಗ ಅವ್ನು ಪೊಲೀಸ್ ಅವ್ರು ಏನಂತ ಅದಾರಂದ್ರೆ ಅವ್ರ ಮನೆಗೆ ಎಷ್ಟು ಸೆಕ್ಯೂರಿಟಿ ಇರ್ತೈತಿ ಗೊತ್ತಾ ನಿನಗೆ? ಆ ಪೊಲೀಸ್ ಅವ್ರ ಮನೆಗೆ ಇಲ್ಲ ಅಂತಂದ್ರು ಒಂದು 3-4 ಜನ ಇರೋ ಅಷ್ಟು ಸೆಕ್ಯೂರಿಟಿ ಆ ಮನೆಗೆ ಇರ್ತೈತಿ. ಏನೂ ಯೋಚನೆ ಮಾಡಬೇಡ. ಅವ್ರಿಬ್ರಿಗೆ ಇಷ್ಟ ಆಗ್ಯಾರಂದ್ರೆ ನೀನು ಯಾಕೆ ಸುಮ್ಮನೆ ಇದು ಮಾಡ್ತಿ? ಚೆನ್ನಾಗಲ್ಲ, ಕೊಟ್ಟು ಮದುವೆ ಮಾಡಿಬಿಡು. ಎಷ್ಟೋ ಜನರಿಗೆ ಪೊಲೀಸ್ನ ಮದುವೆ ಆಗ್ಬೇಕಂದ್ರೆ ಇಂಥ ಅವಕಾಶ ಸಿಗೋಂಗಿಲ್ಲ. ನಿನ್ನ ಮಗಳಿಗೆ ಅದೃಷ್ಟ ಸಿಕ್ಕತ್ತೆ ಅನ್ಕ ಹಂಗಂತೀಯ? ಹಂಗಾದ್ರೆ ಸರಿ ಬಿಡ, ಹಂಗಾದ್ರೆ ನನಗೇನು ಅಭ್ಯಂತರ ಇಲ್ಲ, ನನ್ನ ಮಗಳನ್ನ ಕೊಡ್ಬೋದು. ಹಂಗಾದ್ರೆ ನೋಡ್ರಿ, ನನ್ನ ಹೆಂಡತಿಗೆ ತಲೆಯಾಗ ಬುದ್ಧಿನೇ ಇಲ್ಲ. ನೀವು ಬಂದು ಹೇಳಿದ್ಮ್ಯಾಗ ಎಲ್ಲ ಗೊತ್ತಾಗೋದು. ಚಲೋ ಕೆಲಸ ಮಾಡಿದ್ದು ನೋಡ್ರಿ ಈ ಟೈಮ್ನಾಗ ಬಂದು ನೀವು ಸೀತಕ್ಕ. ಇಲ್ಲಾಂದ್ರೆ ಬರೀ ಅದೇ ಯೋಚನೆ ಮಾಡ್ಕೊಂತ ಕುಂತ್ಬಿಡ್ತಿತ್ತು. ತಡಿಯ ಸೀತಕ್ಕ, ಚಾ ಮಾಡ್ಕೊಂಬರ್ತಾನೆ. ಯವ್ವ ಬೇಡವ, ಏನು ಬೇಡ. ಈಗ ಅವರು ಎಲ್ಲರೂ ಹೋದ್ರ ಊಟ ನಾವೆಲ್ಲ ಸ್ವಲ್ಪ ಅದು ಇದು ಸಿಹಿ ಆಮೇಲೆ ಖಾರ ಅವಲಕ್ಕಿ ಅವೆಲ್ಲ ತಿಂದು ಊಟ ಮಾಡಿದ್ವಲ್ಲ, ಹೊಟ್ಟೆ ಫುಲ್ ಆಗೈತೆ ನೋಡವ. ಏನು ಬೇಡ ನೋಡ್ರಿ. ಏನಾಯ್ತು ನಿಮ್ಮದು? ಮದುವೆಗಿದ್ವಿ ಇದು ಏನಾರ ಮಾತಾಡಿದ್ರ? ಇಲ್ಲ, ಮದ್ವೆ ಇದಂದ್ರೆ ಅವ್ರ ಕಡೆ ಯಾರು ಅದಾರಂತೆ, ಅವ್ರನ್ನ ಕೇಳಿ ಮುಹೂರ್ತ ಇಳಿಸ್ತೀವಿ, ಯಾವಾಗ ಮಾಡಿಕೊಡ್ತೀರಂತಂದ್ರೆ ನಾವು ಮತ್ತೆ ಬೇರೆ ಎಲ್ಲರ ಹೊರ ಕೊಟ್ಟು ಮದುವೆ ಮಾಡೋದಾಗಿದ್ರೆ ಎಕ್ಸಾಮ್ ಮುಗೀಲಿ ಅಂತಂದು ಹೇಳಿದ್ದೆ ಮೊನ್ನೆ. ಅದೊಂದು ಫಿಕ್ಸ್ ಆಯ್ತಲ್ಲ ಅವ್ರಿಗೆ. ಮತ್ತಿದು ಇದ ಊರ ಆಕೆಗೇನು ಏನು ಅನ್ಸಂಗೆ ಇಲ್ಲ. ಇನ್ನು ಇಲ್ಲಿ ನಮ್ಮ ಮನೆಗಿರುತ್ತೆ, ಗಂಡನ ಮನೆಗಿರ್ತಾಳೆ, ಇಲ್ಲ ಅಲ್ಲಿಂದನೇ ಎಕ್ಸಾಮ್ ಬರೆಯೋಕೆ ಹೋಗ್ತಾಳೆ. ಅದಕ್ಕೆ ನೋಡಿರಿ ನೀವು ಮುಹೂರ್ತ ಇದ್ದರೆ ಬೇಕಾದ್ರೆ ಮಾಡಿಕೊಟ್ಬಿಡ್ತಾವಂತೆ, ನಮಗೇನಿಲ್ಲ ಅಂತ ಅಂದೆ. ಕೇಳ್ತೇವೆ ಅಂದಾರಪ್ಪ. ಅದು ಹೆಂಗೆ ನೋಡ ಸೀತಕ್ಕ, ನನ್ನ ಮಗಳದ್ದು ಫಿಕ್ಸ್ ಆಯ್ತು, ನಿನ್ನ ಮಗಳದ್ದು ಹೇಳ್ಬೇಕಂದ್ರೆ ಒಂದು ದಿನ ಬಂದು ನೋಡ್ಕೊಂಡು ಹೋಗಂಗಾಯ್ತು. ಈಗ ನನ್ನ ಮಗಳದು ಹುಡುಗೇನೋ ಟ್ರಾನ್ಸ್ಫರ್ ಏನೋ ಆಗೈತಂತಪ್ಪ ಬೆಂಗಳೂರಿಗೆ. ಇನ್ನೊಂದು 15 ದಿನ 20 ದಿನ ಟೈಮ್ ಐತಿ. ಅಷ್ಟಾಗ ತಮ್ಮ ಮದುವೆ ಆದ್ರೆ ಚೆನ್ನಾಗ. ನಾವೇನು ಗ್ರ್ಯಾಂಡಾಗಿ ಏನು ಮಾಡ್ಕೊಳಲ್ಲ. ಅಂದ್ರೆ ಹುಡುಗ ಒಬ್ಬನ ಅಂತಿರೋದು, ಅವ್ರ ಅಪ್ಪ ಅಮ್ಮ ಯಾರೂ ಇಲ್ಲಂತೆ. ಪಾಪ ಸಣ್ಣದಾಗಿಂದ ಕಷ್ಟಪಟ್ಟು ಓದಿ ಹಾಸ್ಟೆಲ್ನಾಗಿದ್ದು ಈಗ ಪೊಲೀಸ್ ನೌಕರಿ ತಗೊಂಡಂತೆ. ಅದಕ್ಕೆ ಸಿಂಪಲ್ಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆದರೂ ಅಕ್ಕವಿ, ಇಲ್ಲ ಯಾವ್ದಾರ ಒಂದು ಸಣ್ಣ ಗುಡಿ ಒಳಗೆ ನಮ್ಮ ಸ್ಟಾಫು ನನ್ನ ಫ್ರೆಂಡ್ 4-5 ಜನ ಅದಾರ, ನನ್ನ ಫ್ರೆಂಡ್ಸೇ ಅವರು ಪೊಲೀಸರು, ಅವರು ಅಷ್ಟೇ ಇರೋದು. ನೀವು ಹೆಂಗಂತೀರ ಹಂಗೆ ಅಂತಂದು ಸಿಂಪಲಾಗಿ ಮಾಡಿಕೊಟ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ನಂದ. ಅದಕ್ಕೆ ಏನು ಮಾಡ್ಬೇಕೇನಂದು ಯೋಚನೆ ಮಾಡಕತ್ತೇವೆ ನಾವು. ಹೌದೇನು? ನೋಡು ಮತ್ತು ಹುಡುಗನ ಹಂಗಂದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಹೆಂಗೆ ಮಾಡಿರಿ. ಒಂದು ಯಾವ್ದಾರ ಗುಡಿ ಒಳಗೆ ನಿಮಗೆ ಯಾರ್ಯಾರು ಬೇಕೋ ಅವ್ರನ್ನ ಕರೆಸ್ರಿ, ಹುಡುಗನ್ನ ಯಾರ್ಯಾರು ಬೇಕೋ ಅವ್ರನ್ನ ಕರೆಸ್ಲಿ. ಸಿಂಪಲಾಗಿ ಗುಡಿ ಒಳಗೆ ತಾಳಿ ಕಟ್ಸ್ಬಿಡ್ರಿ. ಬೇಕಾದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರಂದ್ರೆ ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಲಿ. ಬೇಕಾದ್ರೆ ಆರತಿ ಒಂದು ಸಾಯಂಕಾಲ ಯಾವಾಗಾರ ಸ್ವಲ್ಪ ಗ್ರ್ಯಾಂಡಾಗಿ ಇಟ್ಕೊಂತ್ರಿ. ಅಷ್ಟೆಲ್ಲ ನಾವು ಕಷ್ಟಪಟ್ಟು ಮದುವೆ ಮಾಡಿಸಿರ್ತೇವೆ ನೋಡಸಿ ಗೌರಕ್ಕ. ನನ್ನ ಮದುವೆ ಅಷ್ಟೆಲ್ಲ ಗ್ರ್ಯಾಂಡ್ ಮಾಡಿರ್ತಾರೆ. ಅದ್ರಾಗ ಮನಸ್ಸಿಂದ ಹಾರೈಸೋರು ಯಾರು, ಹೊಟ್ಟೆ ಹುರ್ಕೊಳ್ಳೋರು ಯಾರು? ಹೇಳ್ಬೇಕಂದ್ರೆ ಆಶೀರ್ವಾದ ಮಾಡೋದಕ್ಕಿಂತ ಬಂದು ಹೊಟ್ಟೆ ಹುರ್ಕೊಳ್ಳೋದು ಜಾಸ್ತಿ, ಹಾಳಾಗ್ಬೇಕನ್ನೋದು ಅನ್ಕೊಳ್ಳೋದೇ ಜಾಸ್ತಿ. ಸುಮ್ಮನೆ ಯಾಕೆ ಅಷ್ಟು ಕಷ್ಟಪಟ್ಟು ನಾವು ಇದು ಮಾಡ್ಕೋಬೇಕು? ಸುಮ್ಮನೆ ಅದಕ್ಕೆಲ್ಲದಕ್ಕಿಂತ ಬೆಸ್ಟ್ ನೋಡಾಗುತ್ತೆ ಗುಡಿ ಒಳಗೆ ಹೋಗಿ ತಾಳಿ ಕಟ್ಸ್ಕೊಂಡು ಅದ ದುಡ್ಡನ್ನ ಬೇಕಾದ್ರೆ ಒಂದು ಮನೆಯಾರ ತಗೋಬೋದು, ಇಲ್ಲ ಇದಕ್ಕಾರ ಕಾರು ಬೈಕು ಮನೆಗೆ ಏನಾರ ಹಾಕೋ, ಅವ್ರ ಮನೆಗಾರ ಏನಾರ ವಸ್ತುವಾರ ಹಾಕೋ. ಸುಮ್ಮನೆ ಅಷ್ಟು ಕಷ್ಟಪಟ್ಟು ಮದುವೆ ಗ್ರ್ಯಾಂಡಾಗಿ ಮಾಡಿ ಇವ್ರ ಹತ್ರ ಶಾಪ ತಗೊಳಂಗೆ ಆಕತ್ತೆ. ನಾವು ಅಷ್ಟೇ ಬಂದಾರಂದ್ರೆ ಎಲ್ಲರೂ ಮನಸ್ಪೂರ್ವಕವಾಗಂತರೂ ಆಶೀರ್ವಾದ ಮಾಡೋಂಗಿಲ್ಲ. ನಮ್ಗೆ ಆಗ್ದಾರು ಬರ್ತಾರೆ, ಆಗಲ್ದಾರು ಬರ್ತಾರೆ.
ಸುಮ್ಮನೆ ಯಾಕೆ ಅವಳು ಗಂದಂಗೆ ಗುಡಿ ಒಳಗೆ ಮದುವೆ ಆಗ್ರಿ, ಆಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡು. ಬೇಕಾದ್ರೆ ಆರತಿ ಒಂದು ಗ್ರ್ಯಾಂಡಾಗಿ ಇಟ್ಕೊಂಡ್ರಿ ಇಲ್ಲಿ ಒಂದಿನ ಸಾಯಂಕಾಲ. ಬೆಸ್ಟ್ ಹೇಳಿದ್ರು ನೋಡ್ರಿ ಸೀತಕ್ಕ. ಹಂಗಾದ್ರೆ ಬಟ್ ಹುಡುಗ ಬೆಂಗಳೂರಾಗ ಏನೋ ಸೆಟ್ಲ್ ಆಗೋದು ಅಲ್ಲಣ್ಣ? ಹ್ಞೂನವ, ಬಟ್ ಬೆಂಗಳೂರಾಗ ಇರ್ತಾರಂತೆ. ಓಹೋ, ಹಂಗಾದ್ರೆ ನಮ್ಮ ಪೂಜಾ ಭಾಳ ದೂರ ಹೊಂಟ್ರ ಬಿಡ. ಆಕಿ ಫ್ರೆಂಡ್ ನೋಡಿದ್ರೆ ಇದ ಊರಾಗ ಎಡಕ್ಕೆ ಬಿದ್ದು ಇಲ್ಲೇ ಐತೆ ಮನೆ, ಪಾಪಿಕ್ಕಿನ ದೂರ ಹೋಗಂಗೆ ಆತು ನೋಡಿ ಬೆಂಗಳೂರಿಗೂ. ಅದ ಒಂದು ಬೇಜಾರು ನೋಡಂಟಿ, ಭಾಳ ದೂರ ಆಕತ್ತಲ್ಲ ಊರು. ಇಲ್ಲೇ ಎಲ್ಲರೂ ಸ್ವಲ್ಪ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತು. ಅದೇನಾಕತ್ ಬಿಡ, ಯಾರ್ಯಾರ ಋಣ ಎಲ್ಲೆಲ್ಲಿ ಇರ್ತೈತೆ ಅಲ್ಲಿಗೆ ಹೋಗಿ ಸೇರ್ತೀರಷ್ಟೆ. ಈಗ ನನ್ನ ಮಗಳ ಋಣ ನೋಡು ಎಲ್ಲೋ ಐತಂತ ನಾವು ತಿಳ್ಕೊಂಡಿದ್ರೆ, ಆದ್ರೆ ಅದೆಲ್ಲ ಸುತ್ತರ್ದು ಮತ್ತು ನಮ್ಮೂರಾಗ ಬಂದಿರಂಗಾತ. ಹಂಗೆ ನಿನ್ನ ಋಣ ಅಲ್ಲಿ ಐತಿ, ಅಲ್ಲಿಗೆ ಹೋಗಿ. ದೂರ ಅನ್ನೋದು ಬರೀ ಮಾತಿಗೆ ಅಷ್ಟ ಬಿಡ, ಮನ್ಸು ಯಾವಾಗಿದ್ದರೂ ಎಷ್ಟು ನಾವು ಇಷ್ಟಪಡೋದು ಇರ್ತಾವಲ್ಲ ಅಲ್ಲೇ ಇರ್ತೈತಿ. ಹಂಗಾದ್ರೆ ನಿಮ್ಮ ಫ್ರೆಂಡ್ ನಡುವೆ ನಿನ್ನ ನಡುವೆ ಕಾಂಪಿಟೇಷನ್ ಭಾರಿ ಜೋರು ನಡೆದದು ಬಿಡ, ಯಾರು ಫಸ್ಟ್ ಮದುವೆ ಆಗೋದಂತಂದು. ಈಗ ಒಂದು 15 ದಿನ 1 ತಿಂಗಳ ಹಿಂದೆ ಇಬ್ಬರದ್ದು ಏನೂ ಸುದ್ದಿ ಇದ್ದಿದ್ದಿಲ್ಲ, ಮದುವೆ ಸುದ್ದಿನೂ ಇದ್ದಿಲ್ಲ, ಏನು ಹುಡುಗನ ಸುದ್ದಿನೂ ಇದ್ದಿಲ್ಲ. ಈಗ ನೋಡಿದ್ರೆ ಅಲ್ಲ ಇಬ್ಬರಿಗೂ ಫಿಕ್ಸ್ ಆದಂಗೆ ಅಲ್ಲ, ಮತ್ತು ಹುಡುಗನು ನನಗೂ ಮತ್ತೇನೋ ಇದು ಅಭ್ಯಂತರ ಇಲ್ಲ ಅಂದಲ್ಲ, ಮತ್ತು ಈಕಿದು ಫಿಕ್ಸ್ ಆದಂಗೆ ನನ್ನ ಮಗಳದು ಫಿಕ್ಸ್ ಆದಂಗೆ. ಈಗ ನನ್ನ ಮಗಳದು ಏನು ಕಾಯ್ಬೇಕನ್ನಂಗಿಲ್ಲ ಏನಿಲ್ಲ, ಇದ ಊರ ಅವ್ರು ಈಗ ಮುಂದಿನ ವಾರ 15 ದಿನ ಅಂದ್ರೆ ನಾವು ಮಾಡ್ಕೊಡ್ತೇವೆ. ಈಗ ನಿಮ್ಮದು ಹಂಗೆ ಅಲ್ಲ ಆಗತ್ತಿರೋದು, 15-20 ದಿನದಾಗ ಟ್ರಾನ್ಸ್ಫರ್ ಆಗೋದಂತೆ, ಮದುವೆ ಮಾಡಿಕೊಡ್ರಿ ಅಂತ ಕೇಳಕತ್ತಾನ ಅಂತಾರಂತೀರಿ. ಇಬ್ಬರು ಒಂದೇ ಇದ್ರಾಗ ಓದಿ ಒಂದೊಟ್ಟಿಗೆ ಮದುವೆ ಆಗಂಗೆ ಆತು ನೋಡು. ನಾಚಿಕೆ ಯಾಕೆ ಅನಿಸ್ತದೆ ಪೂಜೆಗೆ, ಪಾಪ ಒಳಗೆ ಹೋದ್ಲು. ಸರಿ ತಗೊಳ, ನಾನು ಹಂಗಾದ್ರೆ ಹುಡುಗ ಫೋನ್ ಮಾಡಿ ಹೇಳ್ತೀನಿ. ಅವನ ಕಡೆನೇ ಯಾರು ಇರ್ತಾರೆ ಪಾಪ, ಯಾರು ಇಲ್ಲ ಅಂತನ. ನಮ್ಮ ಕಡೆ ಯಾರು ಗೊತ್ತಿರ್ತಾರಲ್ಲ ಅವ್ರ ಹತ್ರ ಮುಹೂರ್ತ ಕೇಳಿದ್ರೆ ಆಯ್ತು. ಅವಾಗ ಹೋಗಿ ಯಾವ ಗುಡಿಯಾಗ ಏನಂತಂದು ಕೇಳೋಣಂತ. ನಾನು ಹಂಗಾದ್ರೆ ಹುಡುಗ ಫೋನ್ ಮಾಡಿ ಹೇಳ್ತಾನೆ ನೋಡು, ನಮ್ಗೆಲ್ಲರಿಗೂ ಒಪ್ಪಿಗೆ ಅಂತಂತಂದು. ಸರಿ ತಗರಿ. ಇವ ನನ್ನ ಮಗಳೊಂದು ಮದುವೆ ಆಗಿ ಖುಷಿಯಾಗಿದ್ರೆ ಇನ್ನೇನು ಬೇಡ ನೋಡುವ, ಈ ಜೀವಕ್ಕೆ ಅಷ್ಟ ಸಾಕು. ಹೂನು, ಮತ್ತೆ ಹೆತ್ತರು ಇನ್ನೇನು ಬಯಸ್ತಾರೆ ಹೇಳು, ತನ್ನ ಮಕ್ಕಳು ಮದುವೆ ಆದ ಮನೆಯೊಳಗೆ ಹೆಸರು ತರಬೇಕು, ಅಲ್ಲಿ ಖುಷಿಯಾಗಿರ್ಬೇಕು, ಅದೊಂದು ಅಲ್ಲಿ ಬಯಸೋದು. ಅಲ್ಲ, ನಾನು ಗೆಜ್ಜೆರ ಬರ್ತಾಳೆ ಅಂದ್ಕೊಂಡೆ, ಗೆಜ್ಜೆನೂ ಬರಲಿಲ್ಲವ ಯಾಕೆ? ಇಲ್ಲ ಪಾಪ, ಬೆಳಗ್ಗೆಯಿಂದ ನಾನು ಒಬ್ಬಕ್ಕೆ ಅಲ್ಲ, ಬೆಳಗ್ಗೆಯಿಂದನೂ ಇಲ್ಲೇ ಇದ್ಲು. ಮಧ್ಯಾಹ್ನ ಅವ್ರ ಅತ್ತಿ ಏನೋ ಊರಿಗೆ ಹೋಗಿದ್ರಲ್ಲ, ಊರಿಂದ ಬಂದ್ರಂತೆ, ಮತ್ತು ಅಲ್ಲಿ ಇಲ್ಲಿ ಬರೀ ಪಡಾರ ಆಡ್ಸ್ಕೊಂತ ಹೋಗ್ಕೊಳ್ಳ ಅಂತಂದು ಬೇಕಂತ ಇರ್ತಾರೆ. ಮತ್ತು ನಾನು ಓದಾಗಿಂದ ಬರೀ ಇನ್ನೂ ಮಾಡಕತ್ತಿ ಅಂತ ನನಗಿಂದಾರ ಅಂತಂದು ಮಧ್ಯಾಹ್ನ ಓದ್ಲೋಡು, ಅಲ್ಲಿಗೆ ಬರ್ಬೇಕು ಅನ್ನಕತ್ತಿದ್ಲ, ಇಲ್ಲಿ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬರ್ತಾನೆ ಅಂತಂದ್ಲು. ಪಾಪ ಅವ್ರ ಅತ್ತಿ ಬಂದಳು ಅನ್ನೋದಕ್ಕೆ ಬರಲೇ ಇಲ್ಲ ಅನ್ನಿಸ್ತೈತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.